ಮಾಧ್ಯಮ ಮಿತ್ರರಿಗೆ. ಈ ಒಂದು ಅಂದರೆ ತುರ್ತು ಅಂತ ಹೇಳ್ಬೋದು, ನಿನ್ನೆ ರಾತ್ರಿ ಡಿಸೈಡ್ ಆಯಿತು, ಸಡನ್ನಾಗಿ ಇನ್ಫಾರ್ಮ್ ಆಯಿತು. ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ವಿಷಯ ಏನಪ್ಪ ಅಂತಂದರೆ, ಈಗಾಗಲೇ ನೀವು ನೋಡ್ತಿದ್ದೀರಾ ಉಪೇಂದ್ರ ಸಿನಿಮಾ ರಿಲೀಸ್ ಮಾಡ್ತಿರೋವಂಥದ್ದು. ಉಪೇಂದ್ರ ಈಗಾಗಲೇ ರಿಲೀಸ್ ಆಗಿತ್ತು, ನಿಮಗೆಲ್ಲ ಗೊತ್ತೇ ಇದೆ. ಅದರಲ್ಲಿ ಏನು ವಿಶೇಷ, ಮತ್ತೆ ರಿಲೀಸ್ ಮಾಡ್ತಿರೋದು ಅದೇ ವಿಶೇಷ ಇವತ್ತು. ಸೊ ಇಶ್ಮಾಯಾರ ಪ್ರೊಡಕ್ಷನ್ಸು ಪ್ರೊಡ್ಯೂಸರು ಪರಮೇಶ್ವರ್ ಅಂತ ಒಂದು ಹೊಸ ಇನಿಷಿಯೇಷನ್ನ ತಗೊಂಡು ಕನ್ನಡ ಸಿನಿಮಾಗಳ ವೈಭವ ಮತ್ತು ಅದರ ಇತಿಹಾಸವನ್ನ ಇವತ್ತಿನ ಆಡಿಯನ್ಸ್ಗೆ ಪರಿಚಯ ಮಾಡುವಂತಹ ಒಂದು ಹೊಸ ಇನಿಷಿಯೇಷನ್, ಜೊತೆಗೆ ಥಿಯೇಟರ್ಗಳನ್ನ ಉಳಿಸ್ಕೊಳ್ಳುವಂತ ಒಂದು ಪ್ರಯತ್ನಕ್ಕೆ ಅವರು ಕೈ ಹಾಕಿರುವಂಥದ್ದು ತುಂಬಾ ವಿಶೇಷವಾಗಿದೆ. ಜೊತೆಗೆ ಇದಕ್ಕೆ ಉಪೇಂದ್ರ ಅವರು ಸಾಥ್ ಇದೆ, ಪ್ರೊಡಕ್ಷನ್ ಅವ್ರ ಸಾಥ್ ಇದೆ. ಉಪೇಂದ್ರ ಸಿನಿಮಾದಿಂದಲೇ ಆರಂಭ ಮಾಡಬೇಕು ಅನ್ನೋ ಉದ್ದೇಶ ಅವ್ರಿಗೆ ಯಾಕೆ ಅನ್ನೋದನ್ನ ಅವರೇ ವಿಸ್ತೃತವಾಗಿ ವಿವರಿಸ್ತಾರೆ. ಸೊ ಪರಮೇಶ್ವರ್ ಅವ್ರನ್ನ ವೇದಿಕೆ ಕರಿತೀನಿ, ದಯವಿಟ್ಟು ಇಲ್ಲಿಂದ ಶುರು ಮಾಡ್ಕೊಳ್ತೀನಿ. ಮಾತಾಡ್ಬೋದಾ? ನಮಸ್ಕಾರ, ನನ್ನ ಹೆಸರು ಪರಮೇಶ್ವರ್ ಅಂತ. ಇಶ್ಮಾಯಾರ ಪ್ರೊಡ್ಯೂಸರ್ ಅನ್ನೋ ಒಂದು ಸಂಸ್ಥೆನ ಕಟ್ಟಿ ಸಿನಿಮಾ ಪ್ರೊಡಕ್ಷನ್ ಮಾಡಬೇಕು ಅನ್ನೋ ಕನಸುಗಳನ್ನ ಹೊತ್ಕೊಂಡು ಗಾಂಧಿನಗರದಲ್ಲಿ ಅಲಿತಾ ಇದ್ವಿ. ಸೊ ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಉಪೇಂದ್ರ ಸಿನಿಮಾ ರಿಲೀಸ್ ಅಂದರೆ ಎಲ್ಲಿಂದ ಶುರುವಾಯಿತು ಅಂದರೆ, ಶಿಲ್ಪಾ ಶ್ರೀನಿವಾಸ್ ಸರ್ ಪ್ರೊಡ್ಯೂಸರ್. ಅವ್ರು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ದನಿ ನಮಗೆ ಈ ಥಿಯೇಟ್ರ್ ಅನ್ನೋದು ದೇವಸ್ಥಾನ ಇದ್ದಂಗೆ, ಅವು ಕ್ಲೋಸ್ ಆಗ್ತಾ ಇದ್ರೆ ಒಂಥರ ಹಂಗೆ ಹಿಂಗೆ ಅವ್ರ ದುಃಖಗಳು ತುಂಬ ಇದೆ ಅದ್ರೊಳಗಡೆ. ಸೊ ಅವತ್ತು ನಾನು ಡಿಸೈಡ್ ಮಾಡಿದೆ, ಓಕೆ ಉಪೇಂದ್ರ ಸಿನಿಮಾನ ರಿಲೀಸ್ ಮಾಡೋಣ ಅಂದ್ಕೊಂಡು 25th ಇಯರ್ಗೆ ಮಾಡಬೇಕಿತ್ತು. ಕಾರಣಾಂತರಗಳಿಂದ ಬೇರೆ ಮಾಡಿದ್ರು, ಆಗಲಿಲ್ಲ. ಸೊ ಈಗ ಮತ್ತೆ ರಿಲೀಸ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಅದೇ ಈ ಪ್ರವೀಣ್ ಸರ್ ಹೇಳ್ದಂಗೆ ರಿಲೀಸಲ್ಲಿ ಏನು ವಿಶೇಷ ಅಂತ ಹೇಳೋದಾದ್ರೆ, ಉಪೇಂದ್ರ ಸಿನಿಮಾ ಬರೀ ಸಿನಿಮಾ ಅಲ್ಲ, ಪ್ಯೂರ್ ಎಂಟರ್ಟೈನ್ಮೆಂಟು ಮತ್ತೆ ಸ್ಟ್ರಾಂಗ್ ಮೆಸೇಜ್ ಇರುವಂಥ ಸಿನಿಮಾ. ಈ ಪ್ಯೂರ್ ಎಂಟರ್ಟೈನ್ಮೆಂಟು ಮತ್ತೆ ಸ್ಟ್ರಾಂಗ್ ಮೆಸೇಜ್ ಇರುವಂಥ ಸಿನಿಮಾನ ಇಟ್ಕೊಂಡು ಒಂದಷ್ಟು ಏನೋ ಪ್ರಯತ್ನಗಳು, ಈ ಪ್ರಯತ್ನಗಳೆಲ್ಲ ಈಗ ಹೇಳಿದಾಗ ಇದಾಗುತ್ತಾ, ಇದು ವರ್ಕ್ ಆಗಲ್ಲ, ಇದಾಗಲ್ಲ ಬಿಡು ಅನ್ನೋ ಥರನೇ ಮನಸ್ಥಿತಿ ಬರೋದು. ಆದರೆ ಒಂದು ಸರಿ ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡಿ ಅದನ್ನ ಜಾರಿಗೆ ತಂದಾಗ, ಓಕೆ ನೆಕ್ಸ್ಟ್ ಸಿನಿಮಾ ಇದು ಹಂಗೆ ಮುಂದುವರಿತಾ ಇರುತ್ತೆ. ಒಂದ್ಸರಿ ಮಾಡಬೇಕು, ಅದನ್ನ ಉಪೇಂದ್ರ ಅನ್ನೋ ಸಿನಿಮಾಯಿಂದನೇ ಶುರು ಮಾಡಬೇಕು ಅಂತ ಯೋಜನೆಗಳೆಲ್ಲ ಹಾಕೊಂಡು ಒಂದಷ್ಟೆಲ್ಲ ತಯಾರಿ ನಡೀತಾ ಇದೆ. ಇದರಲ್ಲಿ ಈಗ ವಿಶೇಷ ಏನಪ್ಪ ಅಂದ್ರೆ, ಅದೇ ಈ ಸಿನಿಮಾ ರಿಲೀಸ್ ಆದಾಗ ಆಡಿಯನ್ಸ್ಗಳು ಟಿಕೆಟ್ ಪರ್ಚೇಸ್ ಮಾಡ್ತಾರೆ, ಸಿನಿಮಾ ನೋಡಕ್ ಬರ್ತಾರೆ, ಎದ್ದೋಗ್ಬಿಡ್ತಾರೆ, ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಇದ್ರ ಜೊತೆ ಒಂದು ಅಡಿಷನಲ್ ಏನಪ್ಪಾ ಅಂದ್ರೆ, ಸಿನಿಮಾ ನೋಡ್ತಾರೆ, ಟಿಕೆಟ್ ಪರ್ಚೇಸ್ ಮಾಡ್ತಾರೆ, ಸಿನಿಮಾ ನೋಡಾದ್ಮೇಲೆ ಇದು ಆಲ್ರೆಡಿ ಜನಗಳಿಗೆಲ್ಲ ತಲೆ ಕೆಡಿಸಿರುವಂತ ಸಿನಿಮಾ, ಈಗಲೂ ಜನಗಳು ಕನ್ಫ್ಯೂಷನ್ ಎಲ್ಲ ಇರ್ತಾರೆ. ಉಪೇಂದ್ರ ಅಂದ್ರೆ ಏನಿಲ್ಲ, ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಒಂದು ಕ್ವಶನ್ ಕೇಳ್ತೀವಿ. ಎಕ್ಸಾಂಪಲ್, ಉಪೇಂದ್ರ ಸಿನಿಮಾದಲ್ಲಿ ಎಷ್ಟು ಕಾಸ್ಟ್ಯೂಮ್ ಹಾಕಿದ್ದಾರೆ, ಹಿಂಗೆ ಸಿನಿಮಾಗೆ ರಿಲೇಟೆಡ್ ಕ್ವಶನ್ಗಳನ್ನ ಕೇಳ್ತೀವಿ. ಯಾರು ಅದಕ್ಕೆ ಆನ್ಸರ್ ಮಾಡ್ತಾರೋ ಅವ್ರಿಗೆ ಅವತ್ತಿಂದು ಆ ಶೋದು ಏನು ಕಲೆಕ್ಷನ್ ಶೇರ್ ಅಮೌಂಟ್ ಇರುತ್ತಲ್ಲ ಅವರಿಗೆ ಪ್ರೈಸ್ ಮನಿಯಾಗಿ ಕೊಡ್ತೀವಿ. ಇದು ಫಸ್ಟ್ ಪಾಯಿಂಟ್. ಎರಡನೇದು, ಇನ್ನೊಂದು, ಈ ಪ್ರಯತ್ನಗಳು ಈಗ ಹೇಳಿದಾಗ ಇದು ಅಸಾಧ್ಯ, ಇದು ಸಾಧ್ಯ ಇಲ್ಲ ಅನ್ನೋದು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರಿಗೂ ಬಂದೇ ಬರುತ್ತೆ. ಬಟ್ ಒಂದು ಬಂಡ ಧೈರ್ಯದಲ್ಲಿ, ಒಂದು ಬಂಡ ಪ್ರಯತ್ನದಲ್ಲಿ ಮಾಡ್ತಾ ಇದೀವಿ. ಫ್ಯಾಮಿಲಿ ಆಡಿಯನ್ಸ್, ಈ ಸಿನಿಮಾಗೆ ಫ್ಯಾಮಿಲಿ ಆಡಿಯನ್ಸ್ ಬಂದು ಸಿನಿಮಾ ನೋಡಿ ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡಿದ್ರೆ ಒಂದು ಅಡಿಷನಲ್ ಏನು ಅಂದರೆ, ಅವ್ರಿಗೆ 1 year ಫ್ಯಾಮಿಲಿಗೆ ಅವ್ರ ಗ್ಯಾಸ್ ಬಿಲ್ನ ಪೇ ಮಾಡುತ್ತೆ ಕಂಪನಿ, ಜೊತೆಗೆ ಶೇರ್ ಅಮೌಂಟ್. ಓಕೆ, ನೆಕ್ಸ್ಟು ರಿಲೀಸ್ ಆಗಿ 25th ತನಕ ನಾವು ಥಿಯೇಟ್ರಲ್ಲಿ ಸಿನಿಮಾ ನಿಲ್ಲಿಸ್ತೀವಿ. 25th ಡೇ ತನಕ ಈ ಪ್ರೋಸೆಸ್ ಆಗ್ತಾ ಇರುತ್ತೆ. 25th ಡೇ ಒಂದು ಮೆಗಾ ಕ್ವಶನ್ ಪ್ಲಾನ್.
ತುಂಬಾ ಒಂದು ಏನೋ ಒಂದು ಬೇರೆ ಲೆವೆಲ್ ಪ್ಲಾನ್ ಮಾಡ್ತೀವಿ. ಅವತ್ತಿನ ದಿನ ಈ 24 ಡೇಸ್ ಏನ್ ಸಿನಿಮಾ ನೋಡಿರ್ತಾರಲ್ಲ ಅವ್ರೆಲ್ಲರಿಗೂ, ಸಿನಿಮಾ ನೋಡಿರೋರಿಗೆ ಅವ್ರಿಗೆ 25th ಡೇ ಒಂದೇ ಒಂದು ಕ್ವಶನ್ ಕೇಳ್ತೀವಿ. ಆ ಕ್ವಶನ್ಗೆ ಯಾರು ಆನ್ಸರ್ ಮಾಡ್ತಾರೋ ಅವತ್ತು ನಿಜವಾಗ್ಲೂ ಅವ್ರಿಗೆ ಸೀರಿಯಸ್ಲಿ 1 ಕೋಟಿ ರೂಪಾಯಿ ಬಹುಮಾನ ಸಿಗುತ್ತೆ. ನೆಕ್ಸ್ಟ್, ಈ ಕಾನ್ಸೆಪ್ಟ್ ಹೇಳುವಾಗ ಕ್ಯಾಶ್ ಇಲ್ಲ, ಅಕೌಂಟ್ ಥ್ರೂನೇ ಸಿಗುತ್ತೆ, ಕಂಪ್ನಿ ಕಂಟ್ರೋಲ್ನೇ ಬರುತ್ತೆ. ಹೌದೌದು, ಎಲ್ಲ ಕಟ್ಟಾಗ್ಬಿಟ್ಟೆ ಬರುತ್ತೆ. ಅದೇ ಇದು ಹೇಳ್ದಂಗೆ ನಿಜವಾಗ್ಲೂ ಎಲ್ಲ ಒಳೊಳಗಡೆ ನಗು ಬರ್ತಿರುತ್ತೆ. ಅಲ್ಲಿ ಅಣ್ಣನು ತಗ್ತವ್ರೆ, ಇರ್ಲಿ, ಏನ್ ತೊಂದ್ರೆ ಇಲ್ಲ. ಒಂದ್ಸರಿ ಎಕ್ಸಿಕ್ಯೂಟ್ ಆಗೋ ತನಕ ಇದು ನಮ್ಗೆ ತುಂಬಾ ಚಾಲೆಂಜಿಂಗ್ ಅನಿಸ್ತಿದೆ, ಬಟ್ ಮಾಡ್ತೀವಿ ಬಿಡಲ್ಲ. ಇದಕ್ಕೆ ನಮಗೆ ಏನ್ ತಯಾರಿ ಬೇಕು ಏನೇನು ಅಂತ ಹೇಳ್ಬಿಟ್ಟು ಒಂದು 3-4 ಮಂತ್ಸ್ ಇಂದ ತುಂಬಾ ಎಫರ್ಟ್ ಹಾಕ್ಬಿಟ್ಟು ಇದು ವರ್ಕ್ ಆಗುತ್ತಾ, ಇದು ವರ್ಕ್ ಆದ್ರೆ ಎಷ್ಟು ಟೀಮ್ ಬೇಕು ನಮ್ಗೆ, ಎಷ್ಟು ಜನ ಬೇಕಾಗ್ತಾರೆ ಕರ್ನಾಟಕದಲ್ಲಿ ಎಕ್ಸಿಕ್ಯೂಟ್ ಮಾಡಕ್ಕೆ, ಪ್ರತಿ ಥಿಯೇಟರ್ಗೂ ಎಷ್ಟು ಜನಗಳನ್ನ ಇಟ್ಬಿಟ್ಟು ಕೆಲಸ ಮಾಡಿಸ್ಬೇಕು ಇದನ್ನ ಅಂತ ಎಲ್ಲ ಒಂದು ಟ್ರಯಲ್ ಅಂಡ್ ಎರರ್ ತರ ಸುಮ್ಮನೆ ಒಂದಷ್ಟು 10 ಹಳ್ಳಿಗಳಿಗೆ ಹೋಗ್ಬಿಟ್ಟು ಏನೋ ಅಲ್ಲೇನೋ ಒಂದು ಕಾನ್ಸರ್ಟ್ ಮಾಡಿ ಏನೇನೋ ಮಾಡಿದೀವಿ. ಇದೆಲ್ಲ ಐ ಎಂ ಪ್ರೊಡ್ಯೂಸರ್ ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ ಎಲ್ಲ ಡೀಟೇಲ್ಸ್ ಸಿಗುತ್ತೆ, ಆ ಚಾನಲ್ ಅಲ್ಲಿ ಎಲ್ಲ ಇದೆ. ಸೊ ಇದನ್ನ ಓವರ್ ಆಲ್ ಎಕ್ಸಿಕ್ಯೂಟ್ ಮಾಡಕ್ಕೆ ಆಲ್ಮೋಸ್ಟ್ ನಮ್ಗೆ ಒಂದು 60ರಿಂದ 70 ಜನ ಬೇಕಾಗ್ತಾರೆ, ಒಂದು ಟೀಮ್. ಸೊ ಆ 60ರಿಂದ 70 ಜನನ ಪ್ರತಿ ಒಂದು ಡಿಸ್ಟಿಕ್ ಅಲ್ಲೂ ಇಬ್ಬಿಬ್ರಿಗೆ ಅಪಾಯಿಂಟ್ ಮಾಡ್ಕೋತೀವಿ. ಅಪಾಯಿಂಟ್ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಉದ್ಯೋಗ ಸೃಷ್ಟಿ ಕಾನ್ಸೆಪ್ಟ್ ಅಷ್ಟೇ. ನಮ್ಮ ಕಂಪ್ನಿ ಕಡೆಯಿಂದ ಒಂದು 60 ಜನನ ಅಪಾಯಿಂಟ್ ಮಾಡಿಕೊಂಡು ನಾವು ಅನ್ಕೊಂಡಿರೋ ಕಾನ್ಸೆಪ್ಟ್ ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಪ್ರತಿ ಜಿಲ್ಲೆಯಲ್ಲೂ ಎಕ್ಸಿಕ್ಯೂಟ್ ಮಾಡ್ಬಿಟ್ಟು ನಾವೇನ್ ಅನ್ಕೊಂಡಿದೀವಲ್ಲ ಅದನ್ನ ಅಚೀವ್ ಮಾಡಕ್ಕೆ ಎಷ್ಟು ಎಫರ್ಟ್ ಬೇಕು, ಯಾರ್ಯಾರ ಸಹಾಯ ಬೇಕು, ಎಲ್ಲಾರ್ದು ತಗೊಂಡು ಪ್ರಯತ್ನ ಪಡ್ತೀವಿ. ಈ ಪ್ರಯತ್ನ ಸಕ್ಸಸ್ ಆಗ್ಲಿಲ್ಲ ಅಂದ್ರೂ ಮತ್ತೆ ಪ್ರಯತ್ನ ಪಡ್ತಾನೆ ಇರ್ತೀವಿ. ಇದೊಂದೇ ಸಿನಿಮಾ ಮುಗಿಯಲ್ಲ. ಈ ವಿಚಾರ ಬಗ್ಗೆ ನೆಕ್ಸ್ಟ್ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳ ಪ್ಲಾನ್ ಇದೆ. ಅಂದ್ರೆ ಇದೆಲ್ಲ ಯಾಕೆ ಅಂದ್ರೆ ಹಿಂದೆ ಅಂದ್ರೆ ಹಳೆ ಸಿನಿಮಾಗಳೇ, ಹಿಂದೆ ನಮ್ಮ ಸಿನಿಮಾಗಳು ಯಾವ ತರ ಸಿನಿಮಾಗಳು ಬಂದಿದಾವೆ, ಅವೆಲ್ಲ ಥಿಯೇಟರ್ ಯಾವ ಲೆವೆಲ್ ಮನೋರಂಜನೆ ಕೊಟ್ಟಿದ್ದಾವೆ. ಸೊ ಇದನ್ನೆಲ್ಲ ಒಂದಷ್ಟು ಈಗೇನೋ ಏನೇನೋ ಮಾತಾಡೋ ಒಂದಷ್ಟು ಜನಗಳಿಗೆ ಅದೊಂದು ರೀಚು. ತುಂಬಾ ಹಿಂದೆ ಇನ್ನೂ ತುಂಬಾ ಒಂದಷ್ಟು ಇದಾವೆ, ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಈ ಪ್ರಯತ್ನಕ್ಕೆ ನೀವೆಲ್ಲರ ಸಪೋರ್ಟ್ ಬೇಕು, ಮತ್ತೆ ಕರ್ನಾಟಕ ಜನಗಳ ಆಶೀರ್ವಾದ ಬೇಕು. ಇದ್ರ ಬಗ್ಗೆ ಇನ್ನು ಏನು ಕರೆಕ್ಷನ್ಸು ಅಪ್ಡೇಟು ಏನೇನಿರುತ್ತೋ ಅದೆಲ್ಲ ಆಗ್ತಾ ಇರುತ್ತೆ. ಥ್ಯಾಂಕ್ ಯು ಸರ್. ಈಗ ಪರ್ಟಿಕ್ಯುಲರ್ ಆಗಿ ನೀವು ಫಸ್ಟ್ ಡೇ ಕ್ವಶನ್ ಕೇಳ್ತೀರಿ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋದು ವಿಚಾರವಾಗಿ ಅಂತ ಹೇಳಿದ್ರಿ. ಈಗ ಎಷ್ಟು ಥಿಯೇಟರ್ ರಿಲೀಸ್ ಮಾಡ್ತೀರಾ? ಅಂದ್ರೆ ಈಗ ಒಂದ್ ಥಿಯೇಟರ್ ಅಲ್ಲಿ ಎಲ್ಲೋ ನೋಡ್ತಾ ಇರ್ತಾರೆ, ಇನ್ನ ಆಲ್ ಓವರ್ ಡಿಸ್ಟಿಕ್ ಎಕ್ಸಾಂಪಲ್ 40 ಥಿಯೇಟರ್ ಅಲ್ಲಿ ರಿಲೀಸ್ ಮಾಡಿದ್ರಿ ಅಂತ. ಸೊ ಅಲ್ಲಿರೋ ಆಡಿಯನ್ಸ್ ಗೆ ಹೇಗೆ ಕನೆಕ್ಟ್ ಆಗ್ತೀರಾ? ಮತ್ತೆ ಇಲ್ಲಿರೋ ಯಾವ ಥಿಯೇಟರ್ ಅಲ್ಲಿ ಹೆಂಗೆ ಇದೆ ಸರ್? ಪ್ರತಿ ಒಂದು ಥಿಯೇಟರ್ ನಮ್ಮ ಕಂಪ್ನಿ ಕಡೆಯಿಂದ ಇಬ್ಬಿಬ್ರು ಇರ್ತಾರೆ ಕೋಆರ್ಡಿನೇಟ್ ಮಾಡ್ಲಿಕ್ಕೆ. ಸೇಮ್ ಟೈಮ್ಗೆ ಅವ್ರದಲ್ಲಿ ಆ ಈವೆಂಟ್ ನ ಮಾಡೋದೇ ಅವ್ರ ಕೆಲಸ ಆಗಿರುತ್ತೆ. ಸೊ ಅವ್ರಿಗೆ ಒಂದಷ್ಟು ಟ್ರೈನಿಂಗ್ ನಡೀತಿದೆ, ಅವರಿಗೆಲ್ಲ ತಯಾರು ಮಾಡ್ಬಿಟ್ಟು ಪ್ರತಿ ಥಿಯೇಟರ್ಗೂ ಪುಷ್ ಮಾಡ್ತೀವಿ. ಪುಷ್ ಮಾಡ್ಬಿಟ್ಟು ನಾವು ಅನ್ಕೊಂಡಿರೋ ಕಾನ್ಸೆಪ್ಟ್ ಎಕ್ಸಿಕ್ಯೂಟ್ ಮಾಡಕ್ಕೆ ಎಲ್ಲೂ ಏನು ಎರರ್ ಆಗ್ದಂಗೆ ಪ್ರಯತ್ನ ಪಡ್ತೀವಿ. ಬಟ್ ಸಾಮಾನ್ಯವಾಗಿ ಒಂದು ವಾರ ನಮಗೆ ಟೈಮ್ ಬೇಕಾಗ್ಬೋದು ರಿಲೀಸ್ ಆದಾಗ. ಆ ಒಂದು ವಾರದಲ್ಲಿ ಎಲ್ಲ ಕರೆಕ್ಷನ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ 25th ಡೇಗೆ ರೆಡಿ ಆಗ್ತೀವಿ. ಸರ್, ಇವಾಗ ಉದ್ದೇಶ ಏನು ಸರ್ ಅಂದ್ರೆ ನೀವು ಒಂದು ಸಿನಿಮಾ ಇವತ್ತು ಉಪೇಂದ್ರದ್ದು ಶುರು ಮಾಡ್ತಾ ಇದ್ದೀರಾ, ಬೇರೆ ಬೇರೆ ಸಿನಿಮಾಗಳನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಉದ್ದೇಶ ಏನು? ಇದರಿಂದ ನಿಮ್ಮ ಸಂಸ್ಥೆಗೆ ಲಾಭ ಏನು? ಉದ್ದೇಶ ಇಷ್ಟೇ ಮೇಡಮ್. ಮೊದಲನೇದಾಗಿ ಜನಗಳು ಈಗ ಥಿಯೇಟರ್ ನಮ್ಗೆ ತುಂಬಾ ಕಾಂಪಿಟೇಷನ್ ಮಾಡ್ಲೇಬೇಕು, ಕಷ್ಟ ಆಗ್ತಿದೆ. ಜನಗಳ ಜೊತೆ ತುಂಬಾ ಸ್ಟ್ರಾಂಗ್ ಕನೆಕ್ಷನ್. ಆಮೇಲೆ ನಾನು ಈ ಕಾನ್ಸೆಪ್ಟ್ ಮಾಡೋದ್ರಿಂದ ಮುಂದೆ ಒಂದಿನ ನನ್ನ ಕಂಪ್ನಿ ಅಂದ ತಕ್ಷಣ ಜನಗಳು ತುಂಬಾ ಬಿಲೀವ್ ಕ್ರಿಯೇಟ್ ಆಗುತ್ತೆ. ಸೊ ನಾನು ಏನೇ ಮಾಡ್ತೀನಿ ಅಂತ ಹೊರಟ್ರು ಅಂದ್ರೆ ಏನೇನ್ ಮಾಡ್ಬೇಕು ಅನ್ನೋದು ಒಂದಷ್ಟು ಫ್ಯೂಚರ್ ಪ್ಲಾನ್ಸ್ ಇದೆ. ಅದನ್ನೆಲ್ಲ ಮಾಡಕ್ಕೆ ಇದೊಂದು ಫೌಂಡೇಶನ್ ಅಂತ ಹೇಳ್ಕೊಬೋದು. ಅದಿದೆ. ರೀ ರಿಲೀಸ್ ಡೇಟು June 4th ಬರೋಣ ಅಂತ ಅನ್ಕೊಂಡಿದೀವಿ. ಸೊ ಅದನ್ನ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಅನೌನ್ಸ್ ಮಾಡ್ತೀವಿ. ಹೌದೌದು, ಬೇರೆ ಬೇರೆ ಸಿನಿಮಾಗಳಿದೆ. June 4th ಅನ್ಕೊಂಡಿದೀವಿ. ಸರ್, ಇವಾಗ ನೀವು ಒಂದು ಹೇಳಿದ್ರಿ, ಉದ್ದೇಶ ಹೇಳಿದ್ರಿ, ಲಾಭ ಏನು ಮೇಡಮ್? ಇಲ್ಲಿ
ಲಾಭ ಅನ್ನೋದಕ್ಕಿಂತ ನಮ್ಮ ಸಂಸ್ಥೆಯಿಂದ ಒಂದಷ್ಟು ಕನಸುಗಳು ಕಟ್ಟಿರ್ತೀವಿ, ಇದನ್ನ ಮಾಡ್ಬೇಕು ಅಂತ. ಅದು ಏನ್ ಮಾಡ್ಬೇಕು ಸರ್ ಅದನ್ನ ನೆಕ್ಸ್ಟ್ ಹೇಳ್ತೀನಿ ಮೇಡಮ್. ನಮ್ದು ಸಂಸ್ಥೆದ ಏನ್ ಪ್ಲಾನ್ಸ್ ಇದೆ ಮುಂದೆ ಅಂದ್ರೆ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಏನಕ್ಕೆ ಇದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ ಮುಂದೆ ಹೋಗ್ತಾ ಹೋಗ್ತಾ. ಸರ್, ಈಗ ನೀವು ಮಾತ್ರ ಇದ್ದೀರಾ? ಒನ್ ಡೇ ಒಂದು 4 ಶೋ ಅಲ್ಲಿ ಒನ್ ಡೇದಲ್ಲಿ ಕಂಟೆಸ್ಟ್ ಮಾಡ್ತಾರೆ? ಇಲ್ಲ ಮೇಡಮ್, ಪ್ರತಿ ಶೋಗೂ ಇರುತ್ತೆ. ಪ್ರತಿ ಶೋಲು ಕ್ವಶನ್ಗೆ ಆನ್ಸರ್ ಕೊಟ್ರೆ ಪ್ರತಿ ಶೋ ಆ ಶೇರ್ ಅಮೌಂಟ್ ಏನಿರುತ್ತೆ ಅವ್ರಿಗೆ ಕೊಡ್ತಾರೆ. ಸರ್, ಈಗ ಶೇರ್ ಅಮೌಂಟ್ ಕರೆಕ್ಟ್ ಒಂದ್ ಥಿಯೇಟರ್ ಅಲ್ಲಿ ಆನ್ಸರ್ ಮಾಡ್ತಾರೆ ಯಾರೋ ಒಂದು ಪರ್ಸನ್. ಅದೇ ರೀತಿ ಈಗ ಒಂದು ಎಲ್ಲಾ ಥಿಯೇಟರ್ ಅದೇ ರೀತಿ ಅಟ್ ಎ ಟೈಮ್ ಸೇಮ್ ಟೈಮ್ ಇದು ಮಾಡ್ತಾರೆ, ಎಕ್ಸಿಕ್ಯೂಟ್ ಮಾಡ್ತಾರೆ, ಹೆಂಗೆ ಸರ್? ಸೇಮ್ ಟೈಮು ಅಟ್ ಎ ಟೈಮ್ ಎಲ್ಲರೂ ಉತ್ತರ ಕೊಟ್ರೆ ಫಸ್ಟ್ ಟಿಕೆಟ್ ಯಾರು ಪರ್ಚೇಸ್ ಮಾಡಿರ್ತಾರಲ್ಲ, ಸೀನಿಯಾರಿಟಿ, ಫಸ್ಟ್ ಟಿಕೆಟ್ ಯಾರು ಪರ್ಚೇಸ್ ಮಾಡ್ತಾರೋ ಅವರಿಗೆ ಆ ಪ್ರೈಸ್ ಮನಿ ಹೋಗುತ್ತೆ ಸರ್. ಈ ಕಲೆಕ್ಷನ್ ಅಮೌಂಟ್ ಅಂತ ಹೇಳ್ತೀರಿ. ಈಗ ಇಲ್ಲಿ ಯಾವ್ದೋ ಒಂದು ಥಿಯೇಟರ್ ಒಬ್ರು ಆನ್ಸರ್ ಮಾಡ್ತಾರೆ, ಆ ಥಿಯೇಟರ್ ಮಾತ್ರ ಆ ಶೋದ್ ಮಾತ್ರ ಕಲೆಕ್ಷನ್ ಅಮೌಂಟ್ ಅವ್ರಿಗ, ಅಥವಾ ಓವರಾಲ್ ಆಗಿ ನೀವು ರಿಲೀಸ್ ಮಾಡಿರ್ತೀರಲ್ಲ ಈಗ ಕರ್ನಾಟಕ ಮಾಡಿರ್ತೀರಿ ಅನ್ಕೊಳ್ಳಿ. ಇಲ್ಲ, ಅದ್ ಏನ್ ಶೋ ಬಂದಿರ್ತಾರಲ್ಲ ಆ ಶೋ ಅಲ್ಲಿ ಏನ್ ಶೇರ್ ಅಮೌಂಟ್ ಇರುತ್ತಲ್ಲ ಅದು ಮಾತ್ರ. ಸರ್, ಇನ್ನೊಂದು ನೀವು ಈ ತರ ಮಾಡೋದು ಅಂದ್ರೆ ಯಾವ ತರ ಅಂದ್ರೆ ಅದು ಓಪನ್ ಆಗಿರ್ಬೇಕು. ಈಗ ನಿಮ್ಮ ಟೀಮ್ ಇಂದಾನೆ ನಿಮ್ ಟೀಮ್ ಅವರಿಗೆ ದುಡ್ಡು ಕೊಡ್ಬೋದು, ಹೆಂಗ್ ಗೊತ್ತಾಗುತ್ತೆ ಜನಗಳಿಗೆ? ಅದು ಈಗ ಆಲ್ಮೋಸ್ಟ್ ಈಗ ಮೀಡಿಯಾ ಇದೆಯಲ್ಲ ಮೇಡಮ್, ಅದಕ್ಕೆ ಯಾರು ಎಷ್ಟ್ ದಿನ ಮೋಸ ಮಾಡ್ಬೋದು, 1 ದಿನ 2 ದಿನ 1 ವಾರ ಮಾಡ್ಬೋದು, ಅದೆಲ್ಲ ಹೊರಗೆ ಬಂದ್ಬಿಡುತ್ತೆ. ನಾವು ಇಲ್ಲಿ ಪ್ರಚಾರ ಕೊಟ್ಬಿಟ್ಟು ಹೋಗ್ಬಿಡ್ತೀವಿ, ಅಲ್ಲಿ ಒಳಗಡೆ ಅಲ್ಲ ಅದೇ ಒಳಗಡೆ ಆದಾಗ ಹಣ ಯಾವತ್ತರ ಒಂದಿನ ಗೊತ್ತಾಗ್ಬಿಡುತ್ತೆ, ಅವಾಗ ಸುಮ್ಮನೆ ಬಿಡಲ್ಲ ನೀವು. ಇಲ್ಲ ಮೇಡಮ್, ಅಲ್ಲಿ ತುಂಬಾ ಪಾರದರ್ಶಕವಾಗಿ ಎಲ್ಲ ನಡೆಯುತ್ತೆ. ಸೊ ಅಲ್ಲಿ ಏನು ಆತರ ನಮ್ಮ ಟೀಮ್ ಮೆಂಬರ್ಸ್ಗಳು ಫಸ್ಟ್ ಆಫ್ ಆಲ್ ನಮ್ಮ ಟೀಮ್ ಮೆಂಬರ್ಸ್ ಯಾರು ಪಾರ್ಟಿಸಿಪೇಟ್ ಮಾಡಲ್ಲ ಅದರಲ್ಲಿ. ಸೊ ನಮ್ಮ ಟೀಮಲ್ಲಿ ಏನ್ ಕೆಲಸ ಮಾಡ್ತಿರ್ತಾರೋ ಅವ್ರು ಯಾರು ಅದ್ರಲ್ಲಿ ಭಾಗವಹಿಸಲ್ಲ. ಅದ್ ನೀವ್ ಹೇಳ್ತೀರಾ ಸರ್, ಜನಕ್ಕೆ ಅದು ಗೊತ್ತಾಗ್ಬೇಕಂತ? ಅಲ್ಲ, ಅದು ಹೋಗ್ತಾ ಹೋಗ್ತಾ ಗೊತ್ತಾಗ್ಬಿಡುತ್ತೆ ಮೇಡಮ್. ಅದೇನು ಸರ್, ಸಿನಿಮಾದಲ್ಲಿ ಹುಳ ಬಿಟ್ರೆ ನೀವು ರಿಯಲ್ ಹುಳ ಬಿಡುತ್ತೆ. ಇಲ್ಲ ಸರ್, ಹುಳ ಅನ್ನೋದಕ್ಕಿಂತ ಈಗ ನಾನು ಮಾಡ್ತಿರೋ ಕಾನ್ಸೆಪ್ಟ್ ಓಕೆ, ಇದೆಲ್ಲ ಎಕ್ಸಿಕ್ಯೂಟ್ ಆಗೋ ತನಕ ಹಿಂಗ್ ಅನಿಸ್ತಿದೆ. ಸೊ ಮುಂದೆ ಇದೊಂದು ಟ್ರೆಂಡ್ ಆಗ್ಬಿಡ್ಬೋದು ಗೊತ್ತಿಲ್ಲ ನಂಗೆ. ಮತ್ತೆ ಸಿನಿಮಾಗಳು ಬೇರೆ ಈ ತರ ರಿಲೀಸ್ ಮಾಡ್ಬೋದು, ಇನ್ನೇನೋ ಮಾಡ್ಬೋದು, ಇಲ್ಲ ಹೊಸ ಸಿನಿಮಾಗಳೇ ರಿಲೀಸ್ ಮಾಡ್ತಾ ಹಿಂಗ್ ಬರ್ಬೋದು. ಬಟ್ ಕೊನೆಯದಾಗಿ ಏನು ಅಂದ್ರೆ ಈ ಥಿಯೇಟರ್ಗಳು ಎಲ್ಲ ಏನೋ ಬ್ಯುಸಿ ಆಗಿ ಇನ್ನೇನೋ ಆಗಿ ಏನೋ ನಾ ಇದೆಲ್ಲ ಹೇಳೋದಕ್ಕಿಂತ ಏನ್ ನಡೀತಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು ಏನಾಗ್ತಿದೆ ಅಂತ. ಈಗ ಹೊಸ ಸಿನಿಮಾಗಳು ಬಂದ್ರೆ 1 ವಾರ 2 ವಾರ ಥಿಯೇಟರ್ಗಳಲ್ಲಿ ಇರುವಂತ ಸಾಧ್ಯತೆಗಳು ಕಡಿಮೆ ಇದೆ. 25 ದಿವಸ ಓಡುವಂತದ್ದು ಅದು ಗೊತ್ತಿಲ್ಲ, ಒಳ್ಳೇದಾಗ್ಬೋದು ಬೇರೆ ರೀತಿನೂ ಆಗ್ಬೋದು. 1 ಕೋಟಿ ಕೊಡ್ತೀವಿ ಅಂತ 25ನೇ ತಾರೀಕು, ಸರಿ 25 ದಿನ ಓಡಿದ್ಮೇಲೆ ಈ 1 ಕೋಟಿ ಅನ್ನೋದು ಸಣ್ಣ ಅಮೌಂಟ್ ಅಲ್ಲ. ಒಂದೊಂದು ಸಿನಿಮಾನೇ ತಯಾರು ಮಾಡೋಂತ ಬಜೆಟ್ ಅದು. ಯಾಕೆ ಅಷ್ಟು ದೊಡ್ಡ ಅಮೌಂಟ್? ಅದನ್ನ ಹಿಂಗ್ ಬೇರೆ ಹೌದು, ಸಿನಿಮಾನೇ ಮಾಡ್ಬೋದು ಸರ್. ಬಟ್ ನಮ್ಗೆ ಅದೇ ಹೇಳಿದ್ನಲ್ಲ ಸರ್, ನಮ್ಗೆ ಸಪೋರ್ಟ್ ಮಾಡ್ಬೇಕಂತ ಇದ್ರೆ ನೀವು ಅದನ್ನ ಹೊಸಬರಿಗೆ ಯಾರಿಗೂ ಸಿನಿಮಾ ಮಾಡೋದು ಹೆಲ್ಪ್ ಮಾಡಿಸ್ಬೋದಲ್ಲ ಸರ್? ಖಂಡಿತ ಆತರ ಪ್ಲಾನ್ಸ್ ಗಳು ಎಲ್ಲ ಇದಾವೆ. ಸೊ ಇಲ್ಲಿ 1 ಕೋಟಿ ನಾನು ಕೊಡ್ತೀನಿ ಅಂದಾಗ ನಿಮ್ಗೆ ತುಂಬಾ ಇವ್ರೇನು 1 ಕೋಟಿ ಕೊಡ್ತಿದ್ದಾರೆ ಅಂತ ನಿಮ್ಗೆ ಫೀಲ್ ಆಗ್ತಿದೆ. ಬಟ್ ಇದ್ರಲ್ಲಿ ಸುಮಾರು ಒಂದು 40 ರಿಂದ 50 ಜನ ಪಾರ್ಟ್ನರ್ಸ್ ಇದ್ದಾರೆ. ಸೊ ಅವರೆಲ್ಲ ಆ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಯಾರು ಏನು ಎಷ್ಟು ಕೊಲಾಬ್ರೇಟ್ ಮಾಡ್ತಿದ್ದಾರೆ ಅಂದ್ರೆ ನನ್ನ ಕಾನ್ಸೆಪ್ಟ್ ಅಷ್ಟೇ. ಸೊ ನನ್ನ ಕಾನ್ಸೆಪ್ಟ್ ಹಿಂಗಿದೆ, ನಾನು ಹೇಳಿದ ಕಾನ್ಸೆಪ್ಟ್ಗೆ ತುಂಬಾ ಜನ ಮುಂದೆ ಬಂದಿದ್ದಾರೆ, ಸೊ ಕೊಲಾಬ್ರೇಟ್ ಆಗಿದ್ದಾರೆ. ಸೊ ಅದಾಗುತ್ತೆ ಸರ್, ಆ ಯೋಚನೆಗಳು ಇದೆ. ಓಕೆ, ಅಂದ್ರೆ ಈಗ ಕಲೆಕ್ಷನ್ ನಿಮ್ಗೆ ಒಂದು 10 ಲಕ್ಷ 20 ಲಕ್ಷ ಆಯ್ತು ಅನ್ಕೊಳ್ಳಿ. ನೀವು ಕಲೆಕ್ಷನ್ ಆಗಿದ್ದ ಅಮೌಂಟೇ 1 ಕೋಟಿ ಆದ್ರೆ ಮಾತ್ರ ಕೊಡುವಂಥದ್ದು, ಅಥವಾ 1 ಕೋಟಿ ಬೇರೆದನ್ನ ನೀವು ಸಪೋರ್ಟಿವ್ ಆಗಿ ಇಟ್ಕೊಂಡಿರೋ ಅಮೌಂಟ? ಇಲ್ಲ ಸರ್, ಸ್ಪಾನ್ಸರ್ಸ್ ಮಾಡ್ತಾ ಇದ್ದಾರೆ, ಸ್ಪಾನ್ಸರ್ಸ್ ಇದೆ. ಸೊ ಅದು ಅಧಿಕೃತವಾಗಿ ಯಾರ್ಯಾರು ಏನೇನ್ ಮಾಡ್ತಿದ್ದಾರೆ ಅನ್ನೋದು ಅನೌನ್ಸ್ ಮಾಡ್ತೀವಿ. ನಲ್ಲಿ ಇದೇ ನಾನು ಹೇಳ್ತಿರೋ ಕಾನ್ಸೆಪ್ಟ್ ಓನ್ಲಿ ಫಾರ್ ಸಿಂಗಲ್ ಸ್ಕ್ರೀನ್, ಆ ಮಲ್ಟಿಪ್ಲೆಕ್ಸ್ಗೆಲ್ಲ ಇಲ್ಲ, ಓನ್ಲಿ ಫಾರ್ ಸಿಂಗಲ್ ಸ್ಕ್ರೀನ್ ಅಷ್ಟೇ ಮಾಡಿ. ಹೊಸ ಸಿನಿಮಾಗಳು ಬರುತ್ತಾ? ಪ್ರೊಡಕ್ಷನ್ ಹೌಸ್ ಇಂದ ಒಂದಷ್ಟು ಪ್ಲಾನ್ ಮಾಡ್ಕೊಂಡಿದೀನಿ ಅಂತ ಹೇಳಿದ್ರಿ. ಒಂದಷ್ಟು ಈ ರೀತಿ ಥಿಯೇಟರ್ ವಿಚಾರವಾಗಿ ಇಂಡಸ್ಟ್ರಿಗೆ ಏನೋ ಮಾಡ್ಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಏನಾದ್ರು ಒಂದಷ್ಟು ಬಜೆಟ್ ಅಮೌಂಟ್ ಅಂತ ಇಟ್ಕೊಂಡಿದ್ದೀರಾ? ಆ ಬಜೆಟ್ ಅಮೌಂಟ್ ನ ಮೂಲ ಏನು, ಅದರಿಂದ ನಿಮ್ಗಾಗುವಂತ ಲಾಭ ಏನು? ಸರ್, ಈಗ ನನ್ನ ಕಾನ್ಸೆಪ್ಟ್ ಹೆಂಗಿತ್ತು ಅಂದ್ರೆ, ನಾನು ಪ್ರೊಡಕ್ಷನ್ ಹೌಸ್ ಶುರು ಮಾಡಿದಾಗ ಒಂದಷ್ಟು ಜನ ಕೊಲಾಬ್ರೇಟ್ ಆಗ್ಬಿಟ್ಟು ನಾನು ಶೂಟ್ ಶುರು ಮಾಡಿದಾಗ ಆಲ್ಮೋಸ್ಟ್ ನಾನೀಗ ಮಾಡ್ತಿರೋ ಪ್ರಾಜೆಕ್ಟು ಸಿನಿಮಾ ಟಿಕೆಟ್ ಆಲ್ರೆಡಿ ಒಂದು 5 ರಿಂದ 6 ಸಾವಿರ ಸೋಲ್ಡ್ ಔಟ್ ಮಾಡ್ಬಿಟ್ಟಿದ್ದೀನಿ. 5 ರಿಂದ 6 ಸಾವಿರ ಅಂದ್ರೆ ಆ ಕಾನ್ಸೆಪ್ಟ್ ಅಲ್ಲಿಂದನೇ ಹುಟ್ಟಿದ್ದು. ಯಾಕೆ ಈ ಪ್ರಯತ್ನಗಳೆಲ್ಲ ಮಾಡಬಾರ್ದು ಅಂದ್ರೆ ಇವೆಲ್ಲ ಮಂಡು ತರದ ಪ್ರಯತ್ನಗಳು ಅಂತ ಹೇಳ್ತಾರೆ. ಬಟ್ ಏನೋ ಒಂದ್ಸರಿ ಇದನ್ನ ಮಾಡಕ್ಕೆ ಅಂತ ಹೊರಟಾಗ ಓಕೆ ಇದೊಂದು ಸರಿಯಾದ ದಾರಿ, ಇದನ್ನ ಮಾಡೋಣ, ಇದನ್ನ ಇಂಪ್ಲಿಮೆಂಟ್ ಮಾಡೋಣ ಅನ್ಬಿಟ್ಟು ಈಗ ಇಲ್ಲಿ ತನಕ ಬಂದಿದೆ ಸರ್. ಈಗ ನೀವು ಒಂದಿಷ್ಟು ಅಡ್ವಾನ್ಸ್ ಪಾಸ್ ತರ ಟಿಕೆಟ್ಸ್ ಮಾಡ್ಕೊಂಡು ಕೊಡ್ತಾ ಇದ್ರಲ್ವಾ? ಅಡ್ವಾನ್ಸ್ ಟಿಕೆಟ್ಸ್ ಹೌದು. ನೀವು ಕೊಡುವಂತ ಟಿಕೆಟ್ಸ್ ಈಗ ಎಲ್ಲೋ ನಿಮ್ಗೆ ಗೊತ್ತಿರೋರಿಗೆ ತಲುಪುತ್ತೆ.
ಥಿಯೇಟರ್ ಟಿಕೆಟ್ ತಗೋತಾರೆ. ಹ್ಮ್. ಸೊ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಆಗುತ್ತಲ್ವಾ? ಈಗ ಇದು ಒಂದು ಪಾಸ್ ಐಡೆಂಟಿಟಿ ಇರುತ್ತೆ, ಇವ್ರಿಗೆ ಮಾತ್ರ ಪಾರ್ಟಿಸಿಪೇಟ್ ಮಾಡಕ್ ಅವಕಾಶ ಇರುತ್ತಾ? ಮತ್ತೆ ಅಲ್ಲಿ ಜನರಲ್ ಆಗಿ ಟಿಕೆಟ್ ತಗೊಳ್ಳೋಕೆ ಹೇಗೆ? ಇಲ್ಲ ಸರ್, ಅದು ಪಾಸ್ ಮಾಡಿ ನಾವು ಕೊಟ್ಟಾಗ ಸೊ ಅವ್ರಿಗೆ ಆರ್ಗನೈಸ್ ಮಾಡ್ತೀವಿ. ನಾವು ಏನು ಕೊಟ್ಟಿದ್ದೀವಲ್ಲ ಅವ್ರಿಗೆ ಸಪ್ರೇಟ್ ಶೋಸ್, ಸಪ್ರೇಟ್ ಅವ್ರಿಗೆ ಒಂದು ಡೇ ಫಿಕ್ಸ್ ಮಾಡ್ತೀವಿ. ಯಾಕಂದ್ರೆ ಅವರೆಲ್ಲ ನಮ್ಮ ಕನೆಕ್ಷನ್ ಇಲ್ಲದೆ ಇರ್ತಾರೆ, ನಮ್ಮ ಕಮ್ಯುನಿಕೇಶನ್ ಇರ್ತಾರೆ, ಅವರಿಗೆಲ್ಲ ಇನ್ಫಾರ್ಮ್ ಮಾಡ್ಬೋದು. ಸೊ ಇಂಥ ದಿನ ಈ ಶೋ ಅಂತ ಅವ್ರಿಗೆ ಇನ್ಫಾರ್ಮ್ ಮಾಡ್ಬಿಟ್ಟು ಅವ್ರಿಗೆ ಮಾತ್ರ ಅವತ್ತು ಪ್ರೊಜೆಕ್ಷನ್ ಆಗ್ತೀವಿ. ಸರ್ ನೀವು ಕೂಡ ಪಾಸ್ ಇದೆಯಲ್ಲ, ಈಗ ಅದಕ್ಕೆ ಕೂಡ ನಿಮ್ಮ ಏನು ಪ್ರೊಸೀಜರ್ ಇದೆಯಲ್ಲ, ಅದಕ್ಕೆ ಅಪ್ಲೈ ಆಗ್ತಾರಾ ಆಗಲ್ವಾ? ಹಾಕ್ತಾರೆ. ಮತ್ತೆಲ್ಲ ಒಂಥರ ಡಿಫ್ರೆನ್ಸ್ ಅನ್ಸಲ್ವಾ? ಈಗ ನಿಮ್ಗೆ ಗೊತ್ತಿರೋರಿಗೆ ಯಾರಿಗೋ ಪ್ರೈಸ್ ಬರುತ್ತೆ. ಸರ್ ಇಲ್ಲ, ಇಲ್ಲಿ ಅದನ್ನೇ ಅವಾಗ ಇಲ್ಲ ಸರ್, ನೀವು ಯೂಟ್ಯೂಬ್ ನೋಡಿದ್ರೆ ನಾವು ಈಗ ಬೆಂಗಳೂರಿಂದ ನಾವು ಎಲ್ಲೋಗಿ ಆ ಕಾನ್ಸೆಪ್ಟ್ ನ ಎಕ್ಸಿಕ್ಯೂಟ್ ಮಾಡಿದೀವಿ, ನಾವು ಒಂದಷ್ಟು ತಯಾರಿಗಳು ಹೆಂಗ್ ಮಾಡ್ಕೊಂಡಿದೀವಿ ಅನ್ನೋದು ನಿಮ್ಗೆ ಅದ್ರಲ್ಲಿ ಕಾಣುತ್ತೆ. ಸರ್ ಈಗ ನೀವು ಮಾತಾಡೋದ್ರಲ್ಲಿ ಯಾವ್ದ್ರಲ್ಲೂ ಕ್ಲಾರಿಟಿ ಇಲ್ಲ ಸರ್. ಹಾ. ಅಂದ್ರೆ ಎಲ್ಲದರಲ್ಲೂ ಕನ್ಫ್ಯೂಷನ್ ಚಂದ್ರ ಅವ್ರ ನೀವು ಹಂಗೆ ಮಾಡ್ತಿದ್ದೀರಾ. ಇಲ್ಲ ಮೇಡಮ್, ಈಗ ನಿಮ್ಗೆ ಕನ್ಫ್ಯೂಸ್ ಆಗ್ತಿದೆ ಅಂದ್ರೆ ಈಗ ಇಲ್ಲಿ ಕೇಳಿದಾಗ ನಾನು ಏನ್ ಹೇಳ್ಬಲ್ಲೆ. ಸೊ ಇಲ್ಲ ನಮ್ಗೆ ಇನ್ನೂ ಕ್ಲಾರಿಟಿ ಬೇಕು ಅಂದ್ರೆ ಇದನ್ನ ಎಕ್ಸಿಕ್ಯೂಟ್ ಮಾಡಿ ಕಾರ್ಯರೂಪಕ್ಕೆ ಬಂದಾಗ ಒಂದಷ್ಟು ನಿಮ್ಗೆ ಗೊತ್ತಾಗುತ್ತೆ. ಈಗ ನೀವು ಕ್ಲಿಯರ್ ಆಗಿ ಹೇಳಿದ್ರೆ ಜನ ನೋಡೋರಿಗೆ ಅರ್ಥ ಆಗುತ್ತೆ. ಮೇಡಮ್ ನೀವೆಲ್ಲ ಅಲ್ಲಲ್ಲಿ ಮಾತಾಡ್ತಿದ್ದೀರಾ. ಅಲ್ಲ ಉಪೇಂದ್ರ ಸಿನಿಮಾ ರಿಲೀಸ್ ಮಾಡ್ತಿದ್ದೇವೆ ಅಂದ್ರೆ ಅಟ್ಲೀಸ್ಟ್ ಆ ಸಿನಿಮಾಗೆ ತಕ್ಕಂಗೆ ಈ ಕಾನ್ಸೆಪ್ಟ್ ಅದ ವರ್ಕ್ ಆಗ್ತಿದೆಯಲ್ಲ, ಅದು ಖುಷಿ ವಿಚಾರ ಮೇಡಮ್. ಸಿನಿಮಾದಲ್ಲಿ ಹುಳ ಬಿಟ್ರೆ ಓಕೆ ಸರ್, ರಿಯಲ್ ಆಗಿ ನೀವು ಮಾಡಿದ್ರೆ ಹಾ. ನಿಮ್ ಕಾನ್ಸೆಪ್ಟ್ ಗೆ ಅದು ಹೊಡ್ತಾನೆ. ಇಲ್ಲ ಮೇಡಮ್, ಇಲ್ಲಿ ಸಿಂಪಲ್ ಕಾನ್ಸೆಪ್ಟ್, ಟಿಕೆಟ್ ಪರ್ಚೇಸ್ ಮಾಡಿ ಬಂದು ಸಿನಿಮಾ ನೋಡಿ. ಅಂದ್ರೆ ನಿಮ್ಗೆ ಆ ಕ್ವಶನ್ ಅಂಡ್ ಆನ್ಸರ್ ಪ್ರೋಸೆಸ್ ಬ್ಯೂಟಿಫುಲ್ ಆಗಿರುತ್ತೆ ಥಿಯೇಟರ್ಲೆಲ್ಲ. ಅದು ನಿಮಗೆಲ್ಲ ಒಂಥರ ಹೊಸ ಅನುಭವ. ಅದು ಒಂದು ಸಿನಿಮಾ ನೋಡಿ ಎಂಟರ್ಟೈನ್ಮೆಂಟ್ ಎದ್ದೋಗೋದು ಅನ್ನೋದು ಬಿಟ್ಬಿಟ್ಟು ಏನೋ ಒಂದು 10 ನಿಮಿಷ ಏನೋ ಒಂದು ಪ್ರೋಸೆಸ್ ಆಗ್ತಿದೆ ಅನ್ನೋದಲ್ಲ ಸಚ್ ಎ ಬ್ಯೂಟಿಫುಲ್ ಥಿಂಗ್. ಅದು ನೀವು ಒಂದ್ಸರಿ ಫೀಲ್ ಮಾಡಿದಾಗ ನೀವು ಖುಷಿ ಆಗ್ತೀರಾ. ನೀವು ರೆಡಿ ಮಾಡ್ಕೊಂಡಿರೋ ಪಾಸ್ ಏನಿದೆ ಟಿಕೆಟ್ ಪಾಸ್ ಪ್ಲಸ್ ಇವಾಗ ಜನ ತಗೊಳ್ತಾ ಇರುವ ಟಿಕೆಟ್ ಇಬ್ಬರಿಗೂ ಒಂದೇ ಥಿಯೇಟರ್ ಒಳಗಡೆನೆ ಪ್ರವೇಶನ ಹಿಂಗೆ? ಒಂದೇ ಥಿಯೇಟರ್ ಮೇಡಮ್, ಬಟ್ ನಾವು ಈ ಮಿಕ್ಸ್ ಮೇಡಮ್ ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಈಗ ನಾನು ನಿಮಗೆ ಪಾಸ್ ಕೊಟ್ಟೆ ಅಂದ್ರೆ ಶೋ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ನಿಮಗೆ ಪಾಸ್ ಕೊಟ್ಟೆ ಅಂದ್ರೆ ನಿಮಗೆ ಒಂದು ಟೈಮ್ ಅಂಡ್ ಡೇಟ್ ಫಿಕ್ಸ್ ಆಗತ್ತೆ, ಅವತ್ತು ಅಲ್ಲಿಗೆ ಬರ್ತೀರಾ. ಸರ್, ಈಗ ನೀವು ಮಾಧ್ಯಮಗಳನ್ನು ಹೊರತುಪಡಿಸಿ ಪ್ರಚಾರ ಹೆಂಗೆಲ್ಲ ಮಾಡ್ತೀರಾ? ಯಾಕಂದ್ರೆ ಈ ತರದ್ದೆಲ್ಲ ಗೊತ್ತಾಗ್ಬೇಕಲ್ಲ. ಕಾನ್ಸೆಪ್ಟ್ ಇಟ್ಕೊಂಡಾಗ ಜನಕ್ಕೆ ಗೊತ್ತಾಗ್ಬೇಕಲ್ಲ. ನಮ್ದು ಕಾನ್ಸೆಪ್ಟ್ ಹೆಂಗಿದೆ ಅಂದ್ರೆ ಪ್ರತಿ ಹಳ್ಳಿಗೂ ಮನೆಗೂ ಇದನ್ನ ತಲುಪಬೇಕು ಅನ್ನೋ ಯೋಜನೆ ಇಟ್ಕೊಂಡಿದೀವಿ. ಸೊ ಅದಕ್ಕೆ ತಕ್ಕಂಗೆ ಒಂದಷ್ಟು ಟೀಮ್ ರೆಡಿ ಮಾಡ್ಕೊಂಡಿದೀವಿ. ಅದಕ್ಕೆ ಏನೇನ್ ತಯಾರಿಗಳು ಬೇಕು ಅಂದ್ರೆ ಈಗಲೇ ನೀವು ಐ ಎಂ ಪ್ರೊಡ್ಯೂಸರ್ ಅಂತ ಚಾನಲ್ ನೋಡಿದ್ರೆ ನಿಮ್ಗೊಂದಷ್ಟು ಸಿಕ್ಬಿಡುತ್ತೆ. ಏನ್ ಎಫರ್ಟ್ ಹಾಕಿದ್ದಾರೆ ಇವರು, ಸೊ ಏನ್ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ಸಿಗುತ್ತೆ. ಸೊ ಆ ಪ್ರಯತ್ನದಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಬಿಟ್ಟು ಎಲ್ಲ ಕಡೆ ಎಲ್ಲ ಡಿಸ್ಟ್ರಿಕ್ಟ್ ಅಪ್ಲೈ ಮಾಡ್ತೀವಿ ಮೇಡಮ್. ಸರ್ ನೀವು ಹೇಳಿದ ಪ್ರಕಾರ ಈಗ ಒಂದು ಒಟ್ಟಾರೆ ತಗೊಳ್ಳೋಣ, 1 crore ಪ್ರೈಸ್ ಅಮೌಂಟ್, ನೀವು ಈಗ ಹೇಳಿದ ಪ್ರಚಾರದ ಪ್ರಕ್ರಿಯೆ, ಅದಕ್ಕೆಲ್ಲ ಮಿನಿಮಮ್ ಅಂದ್ರೆ ಒಂದು 6 to 7 crore ಆಗ್ಬೋದೇನೋ. ಐ ಥಿಂಕ್ ನೀವು ಹೇಳಿದ್ವಿ ಇಷ್ಟೆಲ್ಲ ಅಲ್ಲಿ ಪರ್ ಶೋಗೆ ನೀವು ಟಿಕೆಟ್ ವಾಪಸ್ ಕೊಡೋದು, ಇದಕ್ಕೆಲ್ಲ ಹೇಗೆ ನಿಮ್ಗೆ ಬಂಡವಾಳ ಅದನ್ನ ನೀವು ಹೆಂಗ್ ವಾಪಸ್ ತಗೋತೀರಾ? ಸೇವೆನ ಅಲ್ಲ ಮೇಡಮ್, ಇದೊಂದು ಅದೇ ಹೇಳ್ತಿರ್ಲಿಲ್ಲ ಮೇಡಮ್, ಒಂದು ಯುನಿಕ್ ಥಾಟ್ ಅಂತ ಬಂದಾಗ, ಒಂದು ಹೊಸ ಎಕ್ಸ್ಪೆರಿಮೆಂಟ್ ಅಂತ ಬಂದಾಗ, ನಾವು ಅಲ್ಲಿ ಏನೋ ಬಜೆಟ್ ಹಾಕ್ತಿದ್ದೀನಿ, ಏನೋ ನಂಗೆ ರಿಟರ್ನ್ ಬರಬೇಕು ಅನ್ನೋದಾದ್ರೆ ಅಲ್ಲಿ ಏನು ಕ್ರಿಯೇಟಿವಿಟಿನೂ ಇರಲ್ಲ, ಒಂದು ಹೊಸ ಯುನಿಕ್ ಎಕ್ಸ್ಪೆರಿಮೆಂಟ್ ಇರಲ್ಲ. ಅದೇ ಹೇಳಿದ್ನಲ್ಲ ಮೇಡಮ್, ಏನೋ ಓಕೆ ಇಲ್ಲಿ ಮಾಡ್ತಿದೀವಿ ಅನ್ನೋ ಒಂದು ಹೋಪ್ಸ್ ಅಲ್ಲಿ ಮಾಡ್ತಿದೀವಿ, ಒಂದು ಭರವಸೆ ಇದೆ, ಓಕೆ ಸಕ್ಸಸ್ ಆಗುತ್ತೆ ಅಂತ ಆಗುತ್ತೆ ಮೇಡಮ್. ಸರ್ ನೀವು ಆವಾಗದಿಂದ ಮಾತಾಡ್ತೀರಾ, ಓಕೆ ಒಪ್ಕೋತೀನಿ, ಬಟ್ ನಿಮ್ಮ ಟೀಮ್ ಇದೆ, ನಾವು ಫ್ಯೂಚರ್ ಪ್ಲಾನ್ ಮಾಡ್ಕೊಂಡಿದ್ದೀವಿ, ಇಷ್ಟೇ ಹೇಳ್ತಿದೀವಿ. ನೀವು ಯಾವ ತರ ಸ್ಟ್ರಕ್ಚರ್ ಹಾಕಿದ್ದೀರಾ ಅದು ನಮ್ಗೆ ಹೇಳಿದ್ರೆ ನಾವು ನಾಳೆ ಹೇಳ್ಬೋದು. ಸೊ ನೀವು ಸ್ಟ್ರಕ್ಚರ್ ಮೇಡಮ್, ಈ ಸ್ಟ್ರಕ್ಚರ್ ಅಂಡ್ ಪ್ಲಾನ್ ಎಲ್ಲ ಡೀಟೇಲ್ ಆಗಿ ನಾನು ಇನ್ನೊಂದು ಪ್ರೆಸ್ ಮೀಟ್ ಮಾಡ್ಬಿಟ್ಟು ನಾನು ಪ್ರವೀಣ್ ಸರ್ ಹೇಳಿದೆ, ಇದು ಸಡನ್ ಆಗಿ ಫಿಕ್ಸ್ ಆಗಿದ್ದು ಮಾಡಲೇಬೇಕು ಅಂತ ಮಾಡ್ತಿರೋದು. ಸೊ ಜಸ್ಟ್ ಫಾರ್ ಅನೌನ್ಸ್ಮೆಂಟ್, ಸೊ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಪಿನ್ ಟು ಪಿನ್ ಡೀಟೇಲ್ಸ್, ಸೊ ಹೆಂಗ್ ವರ್ಕ್ ಆಗ್ತಿದೆ, ಏನ್ ವರ್ಕ್ ಆಗ್ತಿದೆ ಎಲ್ಲ ರೀಚ್ ಆಗುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆಲ್ಲ ಪ್ರಚಾರದ ಗಿಮಿಕ್ ಅಂತ ಅನ್ಸುತ್ತೆ. ಅಲ್ಲ ಅದೇ ಈಗ ಇದೇನೇ ಹೆಂಗ್ ಹೇಳ್ಬೋದು ಅಂದ್ರೆ, ಈಗ ಟಿವಿಗೆ ಪಕ್ಷ ಬಂದಾಗ ಸ್ಟಾರ್ಟಿಂಗ್ ಬಂದ ತಕ್ಷಣ ಎಲ್ಲರೂ ಅನ್ಕೊಂಡ್ರು ಏನಪ್ಪ ಹಿಂಗಪ್ಪ ಹಂಗಪ್ಪ ಎಲ್ಲರೂ ನಾವು ಅನ್ಕೊಂಡಿರ್ತೀವಿ. ಸೊ ಇದು ಅಲ್ಲ, ಅದಕ್ಕೆ ಹೋಲಿಕೆ ಮಾಡ್ತೀನಿ ಅಂತಲ್ಲ, ಒಂದು ಎಕ್ಸ್ಪೆರಿಮೆಂಟ್. ಅಲ್ಲ ಅದೇ ಈ ಗಿಮಿಕ್ ಆಗ್ತಿದೆ ಅಂದಾಗ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಮೇಡಮ್? ಸಿಕ್ಬಿಡ್ತೀವಲ್ಲ ನಿಮ್ ಕೈಯಲ್ಲಿ, ನಾವ್ ಎಲ್ಲೂ ಹೋಗಲ್ಲ. ನೆಕ್ಸ್ಟ್ ಪವರ್ ಸ್ಟಾರ್ ದೊಡ್ಡ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ.
ಇಲ್ಲ ಹಾ. ಸರಿ. 1 ಕೋಟಿ ಅಂದ್ರಲ್ಲ, ಹಾ. ಏನ್ ಪ್ರಶ್ನೆ ಅದು? ಯಾವ್ದು ಕಷ್ಟವಾಗಿರುತ್ತೆ? ಅವ್ನು ಈಗಲೇ ಕೇಳ್ಬಿಟ್ಟು ತಗೊಂಡು ಮನೆಗೆ ಸರ್, ಹೋಗ್ಬಿಟ್ಟು ಈಗ ಒಂದು ಕೋಟಿ ಬರ್ತಿದೆ ಅಂದ್ರೆ ಅಲ್ಲಿ ಅದಕ್ಕೆ ತಕ್ಕಂಗೆ ಆ ಸಿನಿಮಾ ಒಳಗಡೆ ಇರೋದು ಮಾತ್ರ ಹೌದು 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 ಬೇರೆ ಯಾವ್ದು ಇಲ್ಲ. ಸರ್ ಸರ್ ಹೇಳಿ. ಈಗ ಎಲ್ಲರಿಗೂ ಇರೋದು ಅದೇ ಒಂದೇ ಪ್ರಶ್ನೆ, ಯಾವುದೇ ಲಾಭ ಇಲ್ಲದೆ ಹೆಂಗ್ 1 ಕೋಟಿ ಗ್ಯಾಸ್ ಕೊಡ್ತೀರಿ? ಬೇರೆ ಫ್ರೀ ಕೊಡ್ತೀನಿ ಅಂತೀರಾ? ಸರ್ ಈಗ ಒಂದ್ ಸಿನಿಮಾ ಈಗ ರಿಲೀಸ್ 1 ಲಕ್ಷ ಮಾಡ್ತಿದೀವಿ 2 ಅಂದ್ರೆ ಲಕ್ಷ ಅಂದ್ರೆ ಏನೋ ಒಂದು ಒಪ್ಕೋಬಹುದು, ಓಕೆ ಸಿನಿಮಾಗೋಸ್ಕರ ಅಂತ. ಹ್ಮ್. ಈಗ ಇದರಿಂದ ಇನ್ನೂ ತುಂಬಾ ದೊಡ್ಡ ಬಲವಾದ ಉದ್ದೇಶ ಇದೆ ನಿಮ್ದು ಏನೋ ಅಂತ. ಹೌದು ಇರುತ್ತೆ ಸರ್ ಇರುತ್ತೆ. ಉದ್ದೇಶ ಅಲ್ಲ, ಕೇಳಿದೆ, ಉದ್ದೇಶ ಲಾಭ ಅಲ್ಲ. ಕೇಳಿದೆ ಸರ್, ಎರಡಕ್ಕೂ ಸರ್ ಕ್ಲಾರಿಟಿ ಕೊಟ್ಟಿಲ್ಲ. ಇಲ್ಲ ಉದ್ದೇಶ ಲಾಭದ ಕ್ಲಾರಿಟಿ ನಾನು ನಿಮ್ಗೆ ಹೇಳಿದೆ ಮೇಡಮ್. ಈಗ ನಾನು ಇಲ್ಲಿ ಹೇಳೋದಕ್ಕಿಂತ ಕಾರ್ಯ ಬಂದಾದ್ಮೇಲೆ ಸೊ ಎಲ್ಲರೂ ನೋಡಾದ್ಮೇಲೆ ಓಕೆ ಆಗ್ಬಿಟ್ಟಲ್ಲ ಮುಗಿಸೋಣ. ನೆಕ್ಸ್ಟ್ ನೀವು ಪ್ರೆಸ್ ಒಂದು ಮೀಟ್ ಉದ್ದೇಶ ಹೇಳಿ, press meet ಹಾ. ಉದ್ದೇಶನೇ ಸರಿ ಇಲ್ಲ. 1 ಕೋಟಿ ಇದೆಯಲ್ಲ, ಸರ್ ಹೇಳಿ. 1 ಕೋಟಿ ಕೊಡೋದಕ್ಕೆ ಎಷ್ಟು ಕಲೆಕ್ಷನ್ ಆಗ್ಬೇಕು ಸಿನಿಮಾ? 1 ಕೋಟಿ ಆಗಕ್ಕೆ Collection ಸರ್ ಇಲ್ಲ ಅಲ್ಲಿಗೆ ಬರ್ತೀನಿ ಎಷ್ಟಾರ ಆಗ್ಲಿ ಕೊಡ್ತಾರೆ. ಶ್ರೀಧರ್ ಅವರು ಹಾರ್ಡ್ ಕ್ಯಾಶ್ ಇಟ್ಕೊಂಡಿದ್ದಾರೆ ಕೊಡಕ್ಕೆ. ಅಲ್ಲ ಸರ್ ಕಲೆಕ್ಷನ್ ಆಗ್ಬೇಕಿಲ್ಲ. ಎಷ್ಟಾರ ಆಗ್ಲಿ ಕೊಡ್ತಾರೆ. ಕೊಡ್ತೀರಾ? ಖಂಡಿತ ಕೊಡ್ತೀನಿ. ಎವ್ರಿ ಶೋ ಕಲೆಕ್ಷನ್ ಆಗದಿದ್ರು 1 ಲಕ್ಷ ಕಲೆಕ್ಷನ್ ಅದು 1 ಕೋಟಿ ಹೌದು ಕೊಡ್ತೀರಾ? ಹೌದು ಇದೇ ಲೈನ್ ಅಲ್ಲ ಸರ್, ಈಗ ನಿಮ್ ಸಿನಿಮಾಗೆ ಈ ಸಿನಿಮಾ ನೋಡ್ರೆ 1 ಕೋಟಿ ಬಹುಮಾನ ಸಾಕು. ಎಲ್ಲ ಕಡೆ ಆ ಪ್ರಶ್ನೆ ಕೇಳಿದ್ಮೇಲೆ ಕೂಡ ಕೊಡೋದು. ಸರ್ ಅಂದ್ರೆ ಒಂದು ಆನ್ಸರ್ ಮಾಡ್ಬೇಕು. ಅಲ್ಲಲ್ಲ, ಹಾ. ಬರ್ಬೇಕಂದ್ರೆ 1 ಕೋಟಿ ಕೊಡ್ಬೇಕಂತ ಹೇಳ್ಬೇಕಲ್ಲ ನೀವು. ಹೌದೌದು ಎಲ್ಲಿ ಬರ್ತಾರೆ ಇಲ್ಲಂದ್ರೆ? ಸರಿ ಹೌದು, ಸರ್, ಹೌದು. ಈಗ ನಾನು ಆನ್ಸರ್ ಮಾಡ್ತೀನಿ, ನಾನು ವಿನ್ನರ್. ಹಾ. ನನಗೆ ಹೆಂಗ್ ನೀವು ನಂಬ್ಕೋಬಹುದು ಸರ್? ನನಗೆ ಕೊಡ್ತೀರಾ ಅಥವಾ ನಿಮ್ ಟೀಮ್ ನಲ್ಲಿ ಅವ್ರಿಗೆ ಕೊಡ್ತೀರಾ ಅಂತ ಹೇಳಿ ಅದು ಕೇಳ ಆಯ್ತು ಅದು. ಎಲ್ಲ ಕ್ವಶನ್ ಕೇಳಿದ್ರೆ ಅವರಿಂದ ಸರ್, ಈಗ 1 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರಿ, ಇಮಿಡಿಯೇಟ್ಲಿ ಕೊಡ್ತೀರಾ ಅಥವಾ ಇಷ್ಟು ಮಂತ್ ಅಂತ ಆದ್ಮೇಲೆ ಕೊಡ್ತೀರಾ? ಕಂಪನಿಯಿಂದ ಬರುತ್ತೆ. ಕಂಪ್ನಿಯಿಂದ ಬರುತ್ತೆ ಸರ್ ಅದಕ್ಕೊಂದು. ಹಾ. ಸರ್ ಅದಕ್ಕೇನು ಪ್ರೊಸೀಜರ್ ಸರ್? ಪ್ರೊಸೀಜರ್ ಏನು ಬಿಗ್ ಬಾಸ್ ತರ ಬಾ 90 ಡೇಸ್ ಆಗಬೇಕು. ಸರ್ ಈಸಿಯಾಗಿ ಯಾವ್ದು ಸಿಗಲ್ಲ ಸರ್, ತುಂಬಾ ಕಷ್ಟ ಇರುತ್ತೆ. ಸರ್ ಇವಾಗ ನೀವು ಏನೇ ಹೇಳ್ಬೇಕಾದ್ರೂ ನೆಕ್ಸ್ಟ್ ಪ್ರೆಸ್ ಮೀಟಿಂಗ್ ನಾವು ಕಾಯ್ಬೇಕು. ಯಾಕಂದ್ರೆ ನೀವು ನಿಮ್ಮ ಪ್ರೊಸೀಜರ್, ನಿಮ್ಮ ಇನ್ಸ್ಟ್ರಕ್ಷನ್ಸ್ ಅದು ಗೊತ್ತಾಗದೆ ನಮಗೆ ನೆಕ್ಸ್ಟ್ ಏನು ಗೊತ್ತಾಗಲ್ಲ. ಸೊ ನೆಕ್ಸ್ಟ್ ಹೇಳಿ ಸರ್. ನೆಕ್ಸ್ಟ್ ಪ್ರೆಸ್ ಆ ಸಿನಿಮಾಲೆಲ್ಲ ವರ್ಕ್ ಮಾಡಿರ್ತಾರಲ್ಲ, ಅವರಿಗೆ ಪ್ರಶ್ನೆ ಗೊತ್ತಿದ್ರೆ ಅವರೇ ಹೇಳ್ಬಿಟ್ರೆ ಹಿಂಗೆ ಕತೆ ಸರ್ ಅವ್ರು ಹೇಳಿದ್ರೆ ಅವ್ರಿಗೆ ಹೋಗುದಿಲ್ಲ ಸರ್. ಹೋಗುತ್ತೆ. ಹೌದು. ಏನ್ ತೊಂದ್ರೆ ಇಲ್ಲ. ಆ ಸಿನಿಮಾಲೆಲ್ಲ ಎಲ್ಲ ಕೆಲಸ ಮಾಡಿರ್ತಾರೆ. ಖಂಡಿತ ಹಂಗಾರೆ ಉಪೇಂದ್ರ ಅವರಿಗೆ ಕೊಟ್ಬಿಟ್ರೆ ಆಗೋದಿತ್ತಲ್ಲ, ಅವರೇ ಎಲ್ಲ ಅವರೇ ಕೇಳ್ಬಿಡ್ತಾರೆ. ಸರ್ ಅವ್ರು ಬಂದ್ಬಿಟ್ಟು ಅಲ್ಲ ಸರ್, ಅವ್ರು ಬಂದ್ಬಿಟ್ಟು ಆ ಕ್ವಶನ್ ಅಂಡ್ ಆನ್ಸರ್ ಅಪ್ಲೈ ಏನ್ ಹೇಳಿದ್ರು ಅಂದ್ರೆ ನಮಗೆ ಇದು ಅದಕ್ಕಿಂತ ಒಂದು ಅವ್ರಿಗೆ ಕೊಡ್ತಿದೀವಿ ಅಂದ್ರೆ ಅದಕ್ಕಿಂತ ಒಂದು ದೊಡ್ಡ ಪ್ರೌಡ್ನೆಸ್ ಸರ್ ಆಕ್ಚುಲಿ ಮೊದಲೇ ಬುದ್ಧಿವಂತರಿಗೆ ಮಾತ್ರ ಅಂತ ಸೀಲ್ ಬೇರೆ ಹಾಕಿರ್ತಾರೆ ಸರ್. ಅಲ್ಲ ಸರ್, ಅವ್ರಿಗೆ ಆನ್ಸರ್ ಗೊತ್ತಿರೋರಿಗೆ ಕ್ವಶನ್ ಕೇಳ್ತೀವಿ ಅಂತಾರಲ್ಲ, ಹೆಂಗೆ ಅಂತ ಇಡೀ ಸಿನಿಮಾ ಆಕ್ಚುಲಿ ಸರ್ ಹೆಂಗತ್ತಾ, ಉಪೇಂದ್ರ ಸಿನಿಮಾಗೆ ಯಾರು ಕೆಲಸ ಮಾಡಿದಾರಲ್ಲ ಅವ್ರಿಗೆ ಬಿಟ್ಟು ಸೀರಿಯಸ್ಲಿ ಇಲ್ಲ ಸರ್, ಈಗ ನೀವು ಹೇಳ್ತಿರೋ ಪಾಯಿಂಟ್ ಚೆನ್ನಾಗಿದೆ. ಹಂಗಾಗತ್ತೆ. ಈಗ ಇವನ್ ನೀವು ಉಪ್ಪಿ ಸರಿ ಕೊಟ್ಟರು ಹಂಗಾಗತ್ತೆ, ಟೀಮ್ ಅಲ್ಲಿ ಕೆಲಸ ಮಾಡೋರು ಕೊಟ್ಟರು ಹಂಗಾಗತ್ತೆ. ಅವ್ರು ಯಾರು ಇದಕ್ಕೆ ಬಿಲಾಂಗ್ಸ್ ಸರ್ ಇರಬಾರ್ದು. ಇಲ್ಲ ಸರ್, ಒಂದು ಸಿನಿಮಾ ನಿಮ್ಗೆ ಸಿನಿಮಾ ಮಾಯಾ ಬಜಾರ್ ಅಂತ ಯಾಕೆ ಕರೀತಾರೆ ಅಂದ್ರೆ ಸರ್, ನಿಮ್ಗೊಂದು ಇಲ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. ಈಗ ಬರಲ್ಲ. ಅಂದ್ರೆ ಕ್ವಶನ್ ಆಚೆ ಇರಬೇಕು. ತುಂಬಾ ಕಷ್ಟ ಸರ್, ತುಂಬಾ ಕಷ್ಟ. ನೀವು ಒಂದು ಸಿನಿಮಾ ನೋಡಿ, ನೀವೇ ಶೂಟ್ ಮಾಡಿರಿ, ನೀವೇ ಸ್ಕ್ರಿಪ್ಟ್ ಬರೆದ್ರಿ, ನೀವೇ ಡೈರೆಕ್ಷನ್ ಮಾಡಿರಿ, ನೀವೇ ಆಕ್ಟ್ ಮಾಡಿರಿ ಸರ್. ಆ ಸಿನಿಮಾ ಮುಗಿದಾದ್ಮೇಲೆ ಅದಕ್ಕೆ ರಿಲೇಟೆಡ್ ಏನೋ ಒಂದು ಕ್ವಶನ್ ಕೇಳ್ತೀನಿ ಅಂದ್ರೆ ಆಗಲ್ಲ ನಿಮ್ಗೆ ಆನ್ಸರ್ ಮಾಡಕ್ಕೆ. ಹೌದು, ಅವರಲ್ಲಿ ಕಲರ್ ಶೂ ಇದಕ್ಕೆ ಟೀಮ್ ಬಿಲ್ಡಪ್ ಆಗಿದೆಯಾ? ಜಡ್ಜಸ್ ಎಲ್ಲ ನೋಡಿ ಕ್ಲೀನ್ ಆಗಿ ಇದ್ ಮಾಡಿ ಕ್ವಶನ್ಸ್ ರೆಡಿ ಮಾಡೋದು. 1 ಕೋಟಿ ಬೇಡ ಸರ್, ಗ್ಯಾಸ್ ಬಂದರೆ ಸಾಕು. ಓಕೆ ಸರ್. ಓಕೆ ಸರ್, ನೆಕ್ಸ್ಟ್ ವಿಡಿಯೋ 20 ನಿಮಿಷ ವಿಡಿಯೋ ಹಾಕ್ಬಿಟ್ಟು ಜಸ್ಟ್ ಬರೀ 10,000 ಪ್ರೈಸ್ ಮನಿ ಕೊಡ್ತೀವಿ, ಕ್ವಶನ್ ಆನ್ಸರ್ ಮಾಡಿ ಅಂತ ಬಿಟ್ಟಿದ್ವಿ. ಒಬ್ಬ ಹುಡುಗ ಏನ್ ಮಾಡಿದ್ದ ಅಂದ್ರೆ ಪ್ರತಿ ಈಚ್ ಅಂಡ್ ಸೆಕೆಂಡ್ ಸ್ಕ್ರಿಪ್ಟ್ ಬರ್ಕೊಂಬಂದಿದ್ದ. ಸ್ಕ್ರಿಪ್ಟ್ ಬರ್ಕೋಬಂದು ನಮಗ್ ಅವನ್ ಆನ್ಸರ್ ಮಾಡ್ಲಿಲ್ಲ, ಬಟ್ ಬೇರೆಯವ್ರು ಮಾಡಿದ್ರು. ಬಟ್ ಅವನು ಆ ಟೈಮಲ್ಲಿ ಆ ಸ್ಕ್ರಿಪ್ಟ್ ಬರ್ಕೊಬಂದು ಎಕ್ಸಿಕ್ಯೂಟ್ ಮಾಡಿದ್ ನೋಡ್ಬಿಟ್ಟು ನಮಗೂ ಹುಳ ಬಿಟ್ಟಂಗೆ ಆಗೋಯ್ತು ಅವತ್ತು. ಬಟ್ ಮಾಡ್ಬೇಕು ಸರ್, ಮಾಡ್ತೀವಿ. ಸರ್, ಈಗ ಉಪೇಂದ್ರ ಬಿಟ್ಟು ಬೇರೆ ಯಾವ ಸಿನಿಮಾ ಲೈನಪ್ ಅಲ್ಲಿ ಇದೆ ಸರ್ ನಿಮ್ಗೆ ರಿಲೀಸ್? ತುಂಬಾ ಸಿನಿಮಾ ಟ್ರೈ ಮಾಡ್ತಿದ್ದೀನಿ ಸರ್, ಸದ್ಯಕ್ಕೆ ಇದೊಂದು ಅಧಿಕೃತವಾಗಿ ಆಗಿದೆ. ಹುಳ ಬಿಡೋದೇ ಪಿಕ್ಚರ್ ನೋಡ್ಬೇಕು. ಇಂಥದ್ದೇ ನೋಡ್ಬೇಕು, ನಡೀತಿರೋದು ಬೇರೆದಾಗಲ್ಲ.
ಇಲ್ಲ ಯಾವುದು ಏನು ಫೈನಲ್ ಆಗ್ದಂಗೆ ಹೆಂಗೆ ಹೇಳಿ ಸರ್? ಅಲ್ಲ, ಈಗ ರಿಲೀಸ್ ಮಾಡ್ತಿದಾರಲ್ಲ, ಅದು ಟೆಕ್ನಿಕಲಿ ಅದೇ ಏನಾದ್ರು ಇಂಪ್ರೂವ್ಮೆಂಟ್ ಮಾಡಿದೀರಾ ಅಥವಾ 4K ಇರುತ್ತೆ ಸರ್, 4K ಇರುತ್ತೆ. ಲಾಸ್ಟ್ ಏನು ರಿಲೀಸ್ ಆಗಿತ್ತಲ್ಲ ಅದೇ ಕ್ವಾಲಿಟಿ ಇದೆ. ಅದೇ ಕ್ವಾಲಿಟಿನೇ DI ಎಲ್ಲ ಮಾಡಿದ್ದಾರೆ. ಇಲ್ಲ ಸರ್, ಸೇಮ್ ಕ್ವಾಲಿಟಿ. ನೀವೇನು ಹೇಳೋದು ಈಗ ಹೇಳಿದ್ರೆ ಥ್ಯಾಂಕ್ ಯು.